ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ತುಲಾರಾಶಿಯವರಿಗೆ ಜೂನ್ ತಿಂಗಳು ಹೇಗಿರುತ್ತೆ ಅಂತ ನೋಡೋಣ. ನಿಮ್ಮ ತೃತೀಯ ಮತ್ತು ಷಷ್ಠಮ ಭಾವಾಧಿಪತಿಯಾದ ಗುರು ಇಷ್ಟು ದಿನ ಭಾಗ್ಯಸ್ಥಾನದಲ್ಲಿ ಇದ್ದರು. ಇದರಿಂದಾಗಿ ನೀವು ಮೊದಲಿಗಿಂತ ದೇವರ ಮೇಲೆ ಹೆಚ್ಚು ಆಳವಾದ ನಂಬಿಕೆ ಇಡಲು ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ಇತ್ತು. ನಾವು ಆಧ್ಯಾತ್ಮದ ಕಡೆ ಬರಬೇಕು ಅಂತ ನಾವು ಅಂದ್ಕೊಂಡ್ರೇನೋ ನಮ್ಮಿಂದ ಆಗಲ್ಲ. ಯಾಕಂದರೆ ಯಾವಾಗ ಗ್ರಹಗಳು ನಮಗೆ ಅನುಕೂಲದಲ್ಲಿ ಬಂದಾಗ ಮಾತ್ರ ಮತ್ತು ದೇವರ ಅನುಗ್ರಹ ನಮ್ಮ ಮೇಲೆ ಸಿಕ್ಕಾಗ ಮಾತ್ರ ನಮ್ಮ ಮನಸ್ಸಿನಲ್ಲಿ ಭಾವನೆ ಮೂಡುತ್ತೆ, ದೇವರ ಮೇಲೆ ನಂಬಿಕೆ ಬರುತ್ತೆ ಮತ್ತು ಭಕ್ತಿನೂ ಹೆಚ್ಚಾಗುತ್ತೆ. ಜೂನ್ 2ರಂದು ಗುರು ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ಕರ್ಮಸ್ಥಾನ ಅಂದರೆ ಉದ್ಯೋಗ, ವೃತ್ತಿ, ಪ್ರೊಫೆಷನ್ ಅಂತ ಹೇಳ್ಬೋದು. ಕರ್ಮಸ್ಥಾನದ ಗುರುವು ನಿಮ್ಮ ವೃತ್ತಿ ಜೀವನದಲ್ಲಿ ತುಂಬಾ ಅನುಕೂಲಗಳನ್ನು ತರ್ತಾನೆ. ಇಷ್ಟು ದಿನ ನೀವು ಏನೆಲ್ಲ ಕಷ್ಟಪಟ್ಟರೆ ಅದಕ್ಕೆಲ್ಲ ಈಗ ನಿಮಗೆ ಫಲ ಸಿಗುತ್ತೆ. ಫೈನಲಿ ಅಂತಿಮವಾಗಿ ನಿಮ್ಮ ಪರಿಶ್ರಮಕ್ಕೆ ಗುರುತನ್ನು ತಂದುಕೊಡುತ್ತೆ ಈ ಸಂದರ್ಭ. ನಿಮಗೆ ಹೆಚ್ಚಿನ ಅಧಿಕಾರ ಸಿಗುತ್ತೆ, ಅಫಿಷಿಯಲ್ ರೈಟ್ಸ್, ನಿಮಗೆ ಸ್ಥಾನ ಮಾನ ಮತ್ತು ನಾಯಕತ್ವದ ಅವಕಾಶಗಳನ್ನು ಇಲ್ಲಿ ಗುರು ಒದಗಿಸ್ತಾನೆ. ಸ್ಯಾಲ್ರಿ ಇನ್ಕ್ರಿಮೆಂಟು ಆಗುವ ಸಾಧ್ಯತೆಗಳು ನೀವು ನಿರೀಕ್ಷಿಸಬಹುದು. ಪ್ರಮೋಷನ್, ಬಡ್ತಿ ಸಿಗುತ್ತೆ, ಹೊಸ ಜವಾಬ್ದಾರಿಗಳು ಬರುತ್ತೆ. ಸಮಾಜದಲ್ಲಿ ಮತ್ತು ವೃತ್ತಿಯಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಕೆಲಸದಲ್ಲಿ ಹೆಚ್ಚಿದ ಒತ್ತಡದ ಜೊತೆಗೆ ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಸಮತೋಲನದಿಂದ ನೀವು ನಿರ್ವಹಿಸಬೇಕಾಗುತ್ತೆ, ಬ್ಯಾಲೆನ್ಸ್ ಮಾಡ್ಕೋಬೇಕು. ರಿಯಲ್ ಎಸ್ಟೇಟ್ ಮಾಡೋರಿಗೆ ಇದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಜೂನ್ 8ನೇ ತಾರೀಕುವರೆಗೂ ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರ ಬಂದು ಭಾಗ್ಯಸ್ಥಾನದಲ್ಲಿ ಇರೋದರಿಂದಾಗಿ ನಿಮಗೆ ಶೈಕ್ಷಣಿಕದಲ್ಲಿ ಯಶಸ್ಸು ಸಿಗುತ್ತೆ ಮತ್ತು ತುಂಬ ಪ್ರಯಾಣ ಮಾಡ್ತೀರ, ಪುಣ್ಯಕ್ಷೇತ್ರಗಳಿಗೆಲ್ಲ ದರ್ಶನ ಮಾಡ್ಕೊಂಡು ಬರ್ತೀರ, ದೇವರ ದರ್ಶನ ಎಲ್ಲ ಚೆನ್ನಾಗಾಗುತ್ತೆ ಮತ್ತು ತುಂಬ ಅದೃಷ್ಟ ತಂದುಕೊಡ್ತಾನೆ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಭಾಗ್ಯಸ್ಥಾನದಲ್ಲಿ ಇದ್ದಿದ್ದರಿಂದ. ಈಗ ಜೂನ್ 8ರ ನಂತರ ಬಂದು ಭಾಗ್ಯಸ್ಥಾನದಿಂದ ಶುಕ್ರ ಕರ್ಮಸ್ಥಾನಕ್ಕೆ ಸಂಚಾರ ಮಾಡ್ತಾನೆ. ಕರ್ಕಾಟಕ ರಾಶಿಯಲ್ಲಿ ಅದೂ ಗುರುವಿನ ಜೊತೆಗೆ ಸೇರಿ ಅದ್ಭುತವಾದ ಸಮಯ. ನಿಮಗೆ ವೃತ್ತಿಯಲ್ಲಿ ಒಳ್ಳೆ ಸುದ್ದಿ ಸಿಗುತ್ತೆ, ಗುರುತು ಸಿಗುತ್ತೆ, ನಿಮಗೆ ಬಡ್ತಿ, ಹೊಸ ಜವಾಬ್ದಾರಿಗಳು ಮತ್ತು ಬಿಸ್ನೆಸ್ ಓನರ್ಸ್, ವ್ಯಾಪಾರ ಮಾಲೀಕರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಕಾಣ್ತಾರೆ. ಸಹಯೋಗದ ಉದ್ಯಮಿಗಳಿಂದನೂ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ನೆಟ್ವರ್ಕಿಂಗ್ ಮಾಡೋರ್ಗಂತೂ ನೀವೇನಾದರೂ ನೆಟ್ವರ್ಕಿಂಗ್ ಮಾಡ್ತಾ ಇದ್ರೇನೋ ಹೆಚ್ಚು ಫಲಿತಾಂಶ ಸಿಗುತ್ತೆ ನಿಮಗೆ. ವೃತ್ತಿಯಲ್ಲಿ ನಿಮ್ಮ ಮಹತ್ವಾಕಾಂಕ್ಷೆ, ಆ್ಯಂಬಿಷನ್ನು ಮತ್ತು ಕುಟುಂಬದ ಜವಾಬ್ದಾರಿಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರ ಈ ಸಂದರ್ಭದಲ್ಲಿ. ಅದರಿಂದ ನಿಮಗೆ ಹೆಚ್ಚು ತೃಪ್ತಿ ಮತ್ತು ಸಮಾಧಾನ ಕಾಣ್ತೀರ ನೀವು. ಶುಕ್ರನ ಪ್ರಭಾವದಿಂದ ವೃತ್ತಿಯಲ್ಲಿ ಒಳ್ಳೆ ಮೋಡಿ ಮಾಡಿಬಿಡ್ತೀರ ನೀವು. ಅದರಿಂದ ನಿಮಗೆ ನಿಮ್ಮ ಮೇಲಧಿಕಾರಿಗಳಿಂದನೂ ಮತ್ತು ಗ್ರಾಹಕರಿಂದನೂ ಒಳ್ಳೆ ಬೆಂಬಲ ಸಿಗುತ್ತೆ. ವೃತ್ತಿಯಲ್ಲಿ ನಿಮ್ಮ ವಿಧಾನವು ತುಂಬಾ ಭಾವನಾತ್ಮಕದಿಂದ ಕೂಡಿರುತ್ತೆ. ಯಾಕಂದರೆ ಶುಕ್ರ ಬಂದು ಕರ್ಕಾಟಕ ರಾಶಿಯಲ್ಲಿ ಜಲರಾಶಿನಲ್ಲಿರೋದ್ರಿಂದಾಗಿ, ಜಲರಾಶಿ ಬಂದು ಎಮೋಷ್ನಲ್ ಅಂತ ಹೇಳ್ತೀವಿ. ಅದರಿಂದ ನೀವು ವೃತ್ತಿಯಲ್ಲಿ ತುಂಬಾ ಭಾವನಾತ್ಮಕದಿಂದ ಮಾತಾಡೋದಿರಲಿ, ವ್ಯವಹಾರ ಮಾಡೋದಿರಲಿ, ಈ ಥರ ಎಲ್ಲ ನಿಮ್ಮ ನಡವಳಿಕೆ ಇರುತ್ತೆ. ಸಂಗಾತಿಯೊಂದಿಗೆ ಹಳೆಯ ಮನಸ್ತಾಪಗಳು ಏನಾದರೂ ಇದ್ರೇನೋ ಈ ಸಂದರ್ಭದಲ್ಲಿ ನಿವಾರಿಸ್ಕೊಳ್ತೀರಾ. ದಂಪತಿಗಳಿಗೆ ತುಂಬಾ ಅನುಕೂಲಕರವಾಗಿದೆ ಈ ಸಂದರ್ಭ ಅಂತ ಹೇಳ್ಬೋದು. ಸಿಂಗಲ್ಸ್ ಇರೋರ್ಗಂತೂ ಬೇರೆ ವ್ಯಕ್ತಿಗಳತ್ತ ಸ್ವಲ್ಪ ಆಕರ್ಷಿತರಾಗಬಹುದು, ಅಂದರೆ ಅಟ್ರಾಕ್ಷನ್ ಥರ ಆಗುತ್ತೆ ಈ ಸಂದರ್ಭದಲ್ಲಿ. ಜೂನ್ ತಿಂಗಳ ಮೊದಲ 15 ದಿನವರೆಗೂ ಸೂರ್ಯ ಬಂದು ಅಷ್ಟಮದಲ್ಲಿರ್ತಾನೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಸಡನ್ ಖರ್ಚುಗಳಾಗುತ್ತೆ ಮತ್ತು ಸಣ್ಣ ಅಡೆತಡೆಗಳೂ ಬರ್ಬೋದು. ಹೆಚ್ಚು ಕೆಲಸದ ಹೊರೆಯನ್ನು ನೀವು ಅನುಭವಿಸ್ತೀರ ಈ ಸಮಯದಲ್ಲಿ. ಅದರಿಂದ ನೀವು ಈ ಸಮಯದಲ್ಲಿ ಸಮಾಧಾನದಿಂದ ಬ್ಯಾಲೆನ್ಸ್ ಮಾಡ್ಕೋಬೇಕು, ಅಂದರೆ ಮೇಂಟೈನ್ ಮಾಡ್ಕೊಂಡು ಬಿಡಬೇಕು ಈ ಸಂದರ್ಭವನ್ನು. ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆ ಮಾಡಬೇಕಾದ್ರೂ ಆತುರದ ನಿರ್ಧಾರ ತಗೋಬೇಡಿ. ಸೂರ್ಯ ಅಷ್ಟಮದಲ್ಲಿ ಇರೋದ್ರಿಂದ. ಸೂರ್ಯ ಬಂದು ಜೂನ್ 15ರ ನಂತರ ಭಾಗ್ಯಸ್ಥಾನಕ್ಕೆ ಬರ್ತಾನೆ ಅಷ್ಟಮದಿಂದ.
ತುಲಾರಾಶಿಯವರಿಗೆ ಅದೃಷ್ಟದ ಏರಿಕೆನೇ ಅಂತಲೇ ಹೇಳ್ಬೋದು. ತುಂಬ ಸಮಯಗಳಿಂದ ಬಾಕಿ ಉಳಿದಿರುವ ಕೆಲಸ ಇದಕ್ಕಿಂತಗೆ ನಿಮ್ಮ ಪರವಾಗಿ ಪ್ರಗತಿ ಸಿಗುತ್ತೆ. ಸೂರ್ಯನ ಭಾಗ್ಯಸ್ಥಾನದ ಸಂಚಾರ, ನಿಮಗೆ ದೂರದ ಪ್ರಯಾಣವೂ ನೀವು ಮಾಡ್ಬೋದು ಈ ಸಂದರ್ಭದಲ್ಲಿ. ವೃತ್ತಿಯಲ್ಲಿ ಅವಕಾಶಗಳು ಬಲವಾಗಿರುತ್ತೆ ನಿಮಗೆ. ಸೂರ್ಯ ಇಲ್ಲಿ ಏನು ಮಾಡ್ತಾನೆ, ನಿಮಗೆ ನಿರ್ಧಾರ ತಗೊಳ್ಳೋಕ್ಕೆ ಆತ್ಮವಿಶ್ವಾಸನೂ ಕೊಡ್ತಾನೆ ಮತ್ತು ನಿಮ್ಮಲ್ಲಿ ಸ್ಪಷ್ಟತೆ ನೀವು ನಿರೀಕ್ಷಿಸಬಹುದು, ಅಂದರೆ ಕ್ಲಾರಿಟಿ ಬರುತ್ತೆ ನಿಮಗೆ. ಜೂನ್ 20ರವರೆಗೆ ಕುಜ ಬಂದು ಸಪ್ತಮ ಭಾವದಲ್ಲಿ ಇರ್ತಾನೆ. ಈ ಸಂದರ್ಭದಲ್ಲಿ ಸಂಬಂಧಗಳಲ್ಲಿ ಹೆಚ್ಚಿನ ಉತ್ಸಾಹವನ್ನು ನೀವು ಫೀಲ್ ಮಾಡ್ತೀರಾ ಮತ್ತು ನೀವು ಸ್ವಲ್ಪ ಡಾಮಿನೇಟು ಮಾಡ್ತೀರಾ, ಸಂಗಾತಿ ಮೇಲೆ ಅಧಿಕಾರ ಚಲಾಯಿಸ್ತೀರಾ. ಅದರಿಂದ ಜಗಳ ಮುನಿಸು ಆ ಥರ ಆಗ್ಬೋದು. ಅದಕ್ಕೆ ಸ್ಪಷ್ಟವಾಗಿ ತಾಳ್ಮೆಯಿಂದ ಇರಬೇಕು. ನೀವು ತಾಳ್ಮೆಯಿಂದ ಮಾತಾಡೋದ್ರಿಂದ ಈಗೋ ಕ್ಲಾಶಸ್ ಏನೂ ಆಗಲ್ಲ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಪೂರ್ತಿ ಗಮನ ನೀವು ಕೊಡಲೇಬೇಕಾಗುತ್ತೆ ಬಿಸ್ನೆಸ್ ಮೇಲೆ. ಈ ಸಂದರ್ಭ ಹಾಗೆ ಡಿಮ್ಯಾಂಡ್ ಮಾಡ್ತಾ ಇದೆ. ಮತ್ತು ನೀವೇನಾದರೂ ಹೊಸ ಒಪ್ಪಂದಗಳಿಗೆ ಪರಿಶೀಲನೆ ಮಾಡದೆ ನಿರ್ಧಾರಗಳನ್ನು ನೀವು ತಗೊಳ್ಳೋಕ್ಕೆ ಹೋಗಲೇಬೇಡಿ. ಜೂನ್ 20ರ ನಂತರ ಸಪ್ತಮದಿಂದ ಅಷ್ಟಮಕ್ಕೆ ಕುಜ ಬರ್ತಾನೆ. ಅನಿರೀಕ್ಷಿತವಾಗಿ ಆರ್ಥಿಕ ಲಾಭನೂ ಆಗಬಹುದು ಅಥವಾ ಸಡನ್ ಖರ್ಚುಗಳು ಬರಬಹುದು. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ವಹಿಸಬೇಕು. ಫಸ್ಟು ಇಂಪಾರ್ಟೆನ್ಸ್ ಕೊಡಬೇಕು ನೀವು ಹೆಲ್ತ್ ಮೇಲೆ. ಮತ್ತು ವಾಹನ ಚಲಾಯಿಸುವಾಗ ಸ್ವಲ್ಪ ಎಚ್ಚರಿಕೆ ಇರಬೇಕು. ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇದೆ. ರೋಡ್ ಕ್ರಾಸ್ ಮಾಡೋದಿರಲಿ ಅಥವಾ ಬೆಂಕಿ ಹತ್ರ ಏನಾದರೂ ನೀವು ಹತ್ತಿರ ಇರುವಾಗ ಸ್ವಲ್ಪ ಎಚ್ಚರದಿಂದ ಇರಬೇಕಾಗುತ್ತೆ. ನೀವು ಜಾಗ್ರತೆ ವಹಿಸಬೇಕು. ಮತ್ತು ಒತ್ತಡನೂ ನಿಮಗೆ ಅನಿಸ್ಬೋದು. ಆಳವಾದ ಸಂಶೋಧನೆ ಮಾಡೋರಿಗೆ, ಅಂದರೆ ಡೀಪ್ ರಿಸರ್ಚ್ ಮಾಡೋರಿಗೆ ತುಂಬ ಅನುಕೂಲಕರವಾಗಿರುತ್ತೆ ಅಷ್ಟಮದಲ್ಲಿ ಕುಜ ಇರೋದ್ರಿಂದಾಗಿ. ಮತ್ತು ತುಂಬ ಸಮಯದಿಂದ ತೆರಿಗೆ, ಟ್ಯಾಕ್ಸ್ ವಿಚಾರದಲ್ಲೂ ಮತ್ತು ಪಿತ್ರಾರ್ಜಿತ ಸಮಸ್ಯೆಗಳು ಏನಾದರೂ ಇದ್ರೇನೋ ಅದೆಲ್ಲ ಸಮಸ್ಯೆಗಳು ಪರಿಹರಿಸಲು ಇದು ಅನುಕೂಲ ಮಾಡಿಕೊಡುತ್ತೆ ಕುಜ ಅಷ್ಟಮದಲ್ಲಿ. ಜೂನ್ 22ನೇ ತಾರೀಕುವರೆಗೂ ಬುಧ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದಾಗಿ ನಿಮಗೆ ಉನ್ನತ ಕಲಿಕೆ ಮಾಡಬೇಕು ಅಂತ ಅನಿಸುತ್ತೆ ಮತ್ತು ಆಧ್ಯಾತ್ಮದಲ್ಲಿ ಅದರ ಬಗ್ಗೆ ತಿಳ್ಕೋಬೇಕು ಅಂತಲೂ ನಿಮಗೆ ಈ ಸಮಯದಲ್ಲಿ ನಿಮ್ಗೆ ಅನಿಸ್ತಾ ಇರುತ್ತೆ. ತುಂಬ ಸಮಯದಿಂದ ನಿಮಗೊಂದು ಗುರಿ ಇರುತ್ತೆ, ಅದನ್ನು ಸಹ ಪೂರ್ತಿಗೊಳಿಸ್ತೀರ ನೀವು. ಜೂನ್ 22ರ ನಂತರ ಬುಧ ಬಂದು ಭಾಗ್ಯಸ್ಥಾನದಿಂದ ದಶಮ ಭಾವಕ್ಕೆ ಕರ್ಮಸ್ಥಾನಕ್ಕೆ ಸಂಚಾರವನ್ನು ಮಾಡೋದ್ರಿಂದಾಗಿ ಕರ್ಕಾಟಕ ರಾಶಿಯಲ್ಲಿ ನಿಮ್ಮ ಗಮನ ಎಲ್ಲ ವೃತ್ತಿಪರ ಮತ್ತು ವ್ಯವಹಾರದ ಒಪ್ಪಂದಗಳಲ್ಲಿ, ಕೆಲಸದ ಮಾತುಕತೆಯಲ್ಲಿ ತೊಡಗಿಸ್ಕೊಳ್ತೀರ. ವೃತ್ತಿಯಲ್ಲಿ ತುಂಬ ಸ್ಪಷ್ಟತೆಯಿಂದ ಮಾತಾಡ್ತೀರಾ. ಆದರೆ ಕೆಲವೇ ದಿನಗಳಲ್ಲಿ ಜೂನ್ 29ರಂದು ಬುಧ ಬಂದು ವಕ್ರನಾಗ್ತಾನೆ. ಆ ಸಂದರ್ಭದಲ್ಲಿ ಮಾತುಕತೆಯಲ್ಲಿ ಸ್ವಲ್ಪ ವಿಳಂಬ ಆಗಬಹುದು ಮತ್ತು ಯಾವುದೇ ದಾಖಲೆಗಳನ್ನು ನೀವು 2 ಬಾರಿ ಪರಿಶೀಲಿಸಿ ಆಮೇಲೆ ನೀವು ನಿರ್ಧಾರಗಳನ್ನು ತಗೋಬೇಕಾಗುತ್ತೆ. ಮತ್ತು ಆತುರದ ಒಪ್ಪಂದಗಳಿಗೆ ಸಹಿ ಹಾಕುವುದನ್ನು ನೀವು ತಪ್ಪಿಸಬೇಕು ಈ ಸಂದರ್ಭದಲ್ಲಿ. ಲೆಕ್ಕಾಚಾರಗಳಲ್ಲಿ, ಅಂದರೆ ವ್ಯಾಪಾರದಲ್ಲಿ ಲೆಕ್ಕಾಚಾರ ಕರೆಕ್ಟಾಗಿದೆಯಾ ಅಂತ ನೀವು ಚೆಕ್ ಮಾಡ್ಕೋಬೇಕು. ದುಡ್ಡಿನ ವಿಚಾರದಲ್ಲಿ ಏರುಪೇರೂ ಆಗಬಹುದು ಈ ಸಂದರ್ಭದಲ್ಲಿ. ನಿಮ್ಮ ಚತುರ್ಥ ಪಂಚಮ ಭಾವಾಧಿಪತಿಯಾದ ಶನಿ ಷಷ್ಠಮದಲ್ಲಿ ಇರೋದ್ರಿಂದಾಗಿ ತುಲಾರಾಶಿಯವರು ಇನ್ನೊಬ್ಬರ ಗುಣವನ್ನು ಪರೀಕ್ಷಿಸಿ ಅವರ ಸ್ವಭಾವವನ್ನು ತಿಳಿಯುವ ಸಾಮರ್ಥ್ಯ ಇರುತ್ತೆ ತುಲಾರಾಶಿಯವರಿಗೆ. ಮತ್ತು ನಿಮಗೆ ಪ್ರತಿಸ್ಪರ್ಧಿಗಳ ಇರ್ತಾರಲ್ವಾ, ಅವರಿಗಿಂತ ಒಂದು ಹೆಜ್ಜೆ ಮುಂದಿರೋಕ್ಕೆ ಶನಿ ನಿಮಗೆ ಅವಕಾಶಗಳನ್ನು ಮಾಡಿಕೊಡ್ತಾನೆ ಈ ಸಂದರ್ಭದಲ್ಲಿ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಬಲವಾದ ಆರ್ಥಿಕ ಬೆಳವಣಿಗೆಯನ್ನು ನೀವು ಕಾಣಬಹುದು. ಶನಿ ಇಲ್ಲಿ ತರ್ತಾನೆ. ಹೂಡಿಕೆಯಲ್ಲಿ ಲಾಭ, ಅಂದರೆ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಬೇಕಾದ್ರೇನೋ ಒಳ್ಳೆ ಲಾಭ ಬರುತ್ತೆ ಅದರಿಂದನೂ. ಆದರೆ ಶನಿ ಇಲ್ಲಿ ಏನು ಹೇಳ್ತಾನಂದರೆ ತುಂಬ ಶಿಸ್ತು ಮತ್ತು ಹಾರ್ಡ್ ವರ್ಕ್, ನಿರಂತರ ಕಠಿಣ ಪರಿಶ್ರಮವನ್ನು ಬಯಸ್ತಾನೆ ಶನಿ. ಕೆಲಸದ ವಿಚಾರ ಹೇಳಬೇಕಾದ್ರೆ ಕೆಲಸದ ಹೊರೆ ಜಾಸ್ತಿ ಇರುತ್ತೆ. ಒಂಥರ ಸ್ಟಕ್ ಆಗಿಬಿಡ್ತೀರ, ಸಿಕ್ಕಾಕೊಂಡ್ಬಿಡ್ತೀರ ಕೆಲಸದಲ್ಲಿ. ಪ್ರತಿಯೊಬ್ಬರಿಗೂ ವಿವರ ಕೊಟ್ಕೊಂಡು ಸಾಕಾಗ್ಬಿಡುತ್ತೆ ನಿಮಗೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಸ್ವಲ್ಪ ಗಂಟಲು ನೋವು ಬರೋ ಸಾಧ್ಯತೆ ಇದೆ. ಉಸಿರಾಟದ ತೊಂದರೆನೂ ಆಗಬಹುದು ಕೆಲವರಿಗೆ. ಹೊಟ್ಟೆಗೆ ಸಂಬಂಧಿಸಿದ ಅಜೀರ್ಣ, ಡೈಜೆಷನ್ ಆಗದೆ ಇರ್ಬೋದು. ಬೆನ್ನು ನೋವು ಬರ್ಬೋದು. ನೀವು ಆರೋಗ್ಯದ ಕಡೆ ಗಮನ ವಹಿಸಬೇಕಾಗುತ್ತೆ. ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿ. ಹೊರಗಡೆ ತಿಂಡಿಯೆಲ್ಲ ಏನು ತಿನ್ನೋಕ್ಕೆ ಹೋಗಬೇಡಿ, ಜಾಸ್ತಿ ಕಮ್ಮಿ ಮಾಡ್ಕೊಳ್ಳಿ. ಪ್ರತಿದಿನ ಸ್ವಲ್ಪ ವಾಕಿಂಗು, ವ್ಯಾಯಾಮ, ಏನೋ ಒಂದು ಯೋಗ ಏನೋ ಒಂದು ಮಾಡ್ಕೊಳ್ಳಿ. ಶನಿಯು ಇಲ್ಲಿ ಷಷ್ಠಮದಲ್ಲಿ ಇರೋದ್ರಿಂದಾಗಿ ಶತ್ರುವಿನಿಂದ ಜಯ ಸಿಗುತ್ತೆ ನಿಮಗೆ.
ಬಾಕಿ ಇರುವ ಸಾಲವನ್ನು ತೀರಿಸಲು ನಿಮಗೆ ಶನಿ ದಾರಿ ಮಾಡಿಕೊಡ್ತಾನೆ. ಕಾನೂನು ವಿಚಾರದಲ್ಲಿ ಹೇಳಬೇಕಾದ್ರೆ ಕೋರ್ಟ್ ಕೇಸ್ ನಡೀತಾ ಇದ್ರೇನೋ, ಅದರ ವಿವಾದಗಳು ಏನಾದರೂ ನಡೀತಾ ಇದ್ರೇನೋ ಅದು ನಿಮ್ಮ ಪರವಾಗಿಯೇ ಆಗುತ್ತೆ. ಶನಿ ಇಲ್ಲಿ ಅನುಕೂಲ ಮಾಡಿಕೊಡ್ತಾನೆ. ಪಂಚಮದಲ್ಲಿ ರಾಹುವಿನ ಸಂಚಾರವು ನಿಮಗೆ ಏನು ಅನಿಸುತ್ತಂದರೆ, ಸಂಬಂಧದಲ್ಲಿ ನಿಮ್ಮ ವರ್ತನೆ ಸ್ವಲ್ಪ ಶಾಂತ ರೀತಿಯಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ತಪ್ಪು ತಿಳುವಳಿಕೆ ಆಗೋ ಸಾಧ್ಯತೆ ಇದೆ. ಮತ್ತು ಯಾವುದೇ ಗೊಂದಲಗಳು ಇದ್ರೇನೋ ಅದನ್ನು ಸ್ಪಷ್ಟವಾಗಿ ಮಾತಾಡಿ ಬಗೆಹರಿಸ್ಕೊಳ್ಳಿ. ರಾಹು ಇಲ್ಲಿ ನಿಮಗೆ ಅತಿಯಾಗಿ ಯೋಚನೆ ಮಾಡೋ ಥರ ಮಾಡಿಸ್ತಾನೆ. ಅದಕ್ಕೆ ಟೆನ್ಷನ್ ಏನೂ ತೊಗೊಳಕ್ಕೆ ಹೋಗಬೇಡಿ, ಸ್ವಲ್ಪ ರೆಸ್ಟು ವಿಶ್ರಾಂತಿ ಮಾಡ್ಕೊಳ್ಳಿ. ಏಕಾದಶ ಭಾವದಲ್ಲಿ ಕೇತು, ಲಾಭಸ್ಥಾನದಲ್ಲಿ ಕೇತು ಇದ್ದಾನೆ. ಆದರೆ ಕೇತು ಇಲ್ಲಿ ಏನು ಮಾಡಿಸ್ತಾನಂದರೆ, ವಸ್ತುಗಳ ಮೇಲೆ ಆಸೆ ಕಮ್ಮಿ ಮಾಡಿಸ್ಬಿಡ್ತಾನೆ. ಅಯ್ಯೋ ಏನು ಬೇಡ ಬಿಡಪ್ಪ ಅಂತ ಅನಿಸ್ತಾ ಇರುತ್ತೆ ನಿಮಗೆ. ಆದರೆ ಮನಸ್ಸಿನ ಶಾಂತಿ ಸಿಕ್ಕರೆ ಸಾಕು. ಎಲ್ಲರ ಜೊತೆನೂ ಜಾಸ್ತಿ ಬೆರೆಯೋಕ್ಕೆ ನೀವು ಇಷ್ಟನೇ ಪಡಲ್ಲ. ಈ ಸಮಯದಲ್ಲಿ ಕೇತು ಹಂಗೆ ಮಾಡಿಸ್ಬಿಡ್ತಾನೆ. ನಿಮಗೆ ಯಾರು ಮನಸ್ಸಿಗೆ ಹತ್ತಿರ ಇರ್ತಾರೋ ಅವ್ರ ಹತ್ರ ಮಾತ್ರ ನೀವು ಮಾತಾಡೋಕ್ಕೆ ಬೀಳ್ತೀರಾ. ಮತ್ತು ಜೂನ್ ತಿಂಗಳ ಪರಿಹಾರ ಬಂದು ತುಲಾರಾಶಿಯವರಿಗೆ ಪ್ರತಿದಿನ ಓಂ ನಮಃ ಶಿವಾಯ ಮಂತ್ರ ಹೇಳ್ಕೊಳ್ಳಿ. ಮತ್ತು ಶನಿವಾರದಂದು ಅರಳಿ ಮರಕ್ಕೆ ನೀರನ್ನು ಸಮರ್ಪಿಸಿ. ಧನ್ಯವಾದಗಳು.